Good morning, my dear students. Welcome to Political Science class. In the last class, we had discussed about features of civil service. Today, we are going to discuss about All India Service. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ನಾವು ನಾಗರಿಕ ಸೇವಾ ವರ್ಗದ ಲಕ್ಷಣಗಳ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಒಂದು ಅವಧಿಯಲ್ಲಿ ಅಖಿಲ ಭಾರತ ಸೇವೆಗಳು ಮತ್ತು ಕೇಂದ್ರ ಸೇವೆಗಳು, ಅದೇ ರೀತಿಯಾಗಿ ರಾಜ್ಯ ಸೇವೆಗಳ ಕುರಿತಾಗಿ ತಿಳಿಯೋಣ. ಓಕೆ, ಫಸ್ಟ್ ದಿ ಇಂಟೆನ್ಷನ್ಸ್ ಆಫ್ ಹ್ಯಾವಿಂಗ್ ಆಲ್ ಇಂಡಿಯಾ ಸರ್ವಿಸ್ was mainly to ensure uniformly high standard of the administration in all states in key activities, to provide for the interchange of experience between the state and the center. According to Administrative Reforms Commission in 1969, ಈ ಅಖಿಲ ಭಾರತೀಯ ಸೇವೆ ಅಥವಾ ಅಖಿಲ ಭಾರತ ಸೇವೆಗಳನ್ನು ಹೊಂದಿರುವಂತಹ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಮುಖ್ಯವಾಗಿ ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಏಕರೂಪತೆಯನ್ನು ತಂದು ಆ ಶ್ರೇಷ್ಠತೆಯನ್ನು, ಆ ಒಂದು ಉನ್ನತ ಮಟ್ಟದ ಶ್ರೇಷ್ಠತೆಯನ್ನು ಒದಗಿಸಿಕೊಡುವುದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಗಳ ನಡುವಿನ ಅನುಭವಗಳನ್ನು ಬದಲಾಯಿಸಿಕೊಳ್ಳುವಂಥ ಪ್ರಮುಖವಾದಂಥ ಉದ್ದೇಶವನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಅಖಿಲ ಭಾರತೀಯ ಸೇವೆ ಅಂತಂದರೆ ಟು ದಿ ಪ್ರೊವೈಡ್ ಇನ್ ಆಲ್ ಇಂಡಿಯಾ. ಇದು ಅಖಿಲ ಭಾರತೀಯ ಸೇವೆ ಅಂದರೆ ಎಲ್ಲ ಭಾರತದ ಎಲ್ಲ ಕಡೆಗಳಲ್ಲೂ ಸಹಿತವಾಗಿ ವರ್ಕ್ ಮಾಡುವಂಥವರು, ಕೆಲಸ ಮಾಡುವವರಂಥವರು ಆಗಿರ್ತಾರೆ. ಇಟ್ಸ್ ಟು ದಿ ಎಕ್ಸ್ಪೀರಿಯನ್ಸ್ ಎಕ್ಸ್ಚೇಂಜ್, ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು ಅಥವಾ ಅನುಭವಗಳನ್ನು ಬದಲಾಯಿಸಿಕೊಳ್ಳುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಖಿಲ ಭಾರತೀಯ ಸೇವೆ ಅಂತಂದರೆ ಇದೊಂದು ಭಾರತದ ಅತ್ಯುನ್ನತವಾದಂಥ ಸರ್ವಶ್ರೇಷ್ಠವಾದಂತಹ ಹುದ್ದೆ ಅಥವಾ ಸರ್ವಶ್ರೇಷ್ಠವಾದಂಥ ಒಂದು ಕೆಲಸ, ಸ್ಥಾನಮಾನ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ದಿ ಹೈಯೆಸ್ಟ್ ಪೋಸ್ಟ್, ಇದೊಂದು ಶ್ರೇಷ್ಠವಾದಂಥ ಹುದ್ದೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಏಕರೂಪತೆಯನ್ನು ನೋಡಿ, ಭಾರತದಲ್ಲಿ ರಾಜ್ಯಗಳು ಬಹಳಷ್ಟು ಇರುವಂಥದ್ದನ್ನು ನಾವು ನೋಡ್ತೀವಿ. ಈ ಬಹಳಷ್ಟು ರಾಜ್ಯಗಳಲ್ಲಿ ಒಂದೇ ರೀತಿಯಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ತರುವಂತಹ ಮುಖ್ಯ ಉದ್ದೇಶ ಇಟ್ಟುಕೊಂಡಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಆಡಳಿತದಲ್ಲಿ ಏಕತೆ. ಕೆಲವೊಮ್ಮೆ ಸ್ಟೇಟ್ ಸರ್ವೀಸು ಅಂದರೆ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಈ ಎಲ್ಲ ರಾಜ್ಯಗಳನ್ನು ನಾವು ತಗೊಳ್ತಾ ಹೋದರೆ ಆಡಳಿತ ಎನ್ನುವಂಥದ್ದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಅಖಿಲ ಭಾರತೀಯ ಸೇವೆ ಅಂತಂದರೆ ಇಡೀ ಭಾರತದಲ್ಲಿ ಒಂದೇ ರೀತಿಯಾದಂಥ ಸೇವೆ ಇರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅದೇ ಮೇನ್ ಆದಂಥ ಉದ್ದೇಶ. ಅಖಿಲ ಭಾರತ ಸೇವೆಯನ್ನು ಇಲ್ಲಿ ಜಾರಿಗೆ ತಂದಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ ಆಲ್ ಇಂಡಿಯಾ ಸರ್ವೀಸ್, ಇನ್ ಆರ್ಟಿಕಲ್ 312 ಆಫ್ the Constitution of India is a provide for the created of all India service for the Union and states. ಭಾರತ ಒಂದು ಸಂವಿಧಾನದ 14ನೇ ಪರಿಚ್ಛೇದದ ಪ್ರಕಾರ ವಿಧಿ 312ರಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಅವಕಾಶಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಆಲ್ ಇಂಡಿಯಾ ಸರ್ವೀಸ್ ಇಸ್ ಎ ಪ್ರೊವೈಡ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನವೇ ಈ ಒಂದು ಅಖಿಲ ಭಾರತ ಸೇವೆಗಳಿಗೆ ಅವಕಾಶವನ್ನು ನೀಡಿರುವಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದಾಗಿರುವಂಥದ್ದನ್ನು ಕಾಣಬಹುದಾಗಿದೆ. ಸೊ at presently, the All India Service play the most prominent role in civil service. The candidates
to their service are recruited on all India basis and can be posted both the central and the state. ನಾಗರಿಕ ಸೇವಾ ವರ್ಗದಲ್ಲಿ ಅಖಿಲ ಭಾರತದ ಸೇವೆಗಳು ಎನ್ನುವಂಥದ್ದು ಪ್ರಧಾನ ಪಾತ್ರವನ್ನು ನಿರ್ವಹಿಸುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈ ಸೇವೆಗಳಿಗೆ ಅಖಿಲ ಭಾರತ ಮಟ್ಟದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹುದ್ದೆಗೆ ನೇಮಕ ಮಾಡಬಹುದಾಗಿರುವಂಥದ್ದನ್ನು ನಾವು ನೋಡ್ತೀವಿ. ದೇಶ ಮಟ್ಟದಲ್ಲಿ ಒಂದು ಎಕ್ಸಾಮನ್ನು ಮಾಡ್ತಾರೆ. ಆ ಎಕ್ಸಾಮನ್ನು ನಡೆಸಿದ ನಂತರದಲ್ಲಿ ಆ ಎಕ್ಸಾಮ್ನ ರ್ಯಾಂಕಿಂಗನ್ನು ನೋಡಿ, ಫಸ್ಟ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಫಿಫ್ತ್ ರ್ಯಾಂಕ್, ಹೀಗೆ ಏನು ರ್ಯಾಂಕಿಂಗ್ ಬರ್ತಾರಲ್ವ, ಆ ರ್ಯಾಂಕ್ ಬೇಸಸ್ ಮೇಲೆ ಅವರಿಗೆ ಯಾವ ರೀತಿಯಾದಂಥ ವರ್ಕನ್ನು ಕೊಡಬೇಕು, ಯಾವ ಮಟ್ಟದ ಹುದ್ದೆಯನ್ನು ಕೊಡಬೇಕು ಎನ್ನುವಂಥದ್ದನ್ನು ಡಿಸೈಡ್ ಮಾಡಿ ಅವರು ಸ್ಟೇಟ್ ಸರ್ವಿಸಿಗೆ ಕಳಿಸೋದಿದ್ರೆ ಸ್ಟೇಟಿಗೆ ಕಳಿಸ್ತಾರೆ. ಅದೇ ರೀತಿಯಾಗಿ ಸೆಂಟ್ರಲಲ್ಲಿ ಅವರು ವರ್ಕ್ ಏನಿದ್ರೆ ಆ ರೀತಿಯಾಗಿ ಅವರನ್ನು ಅಪಾಯಿಂಟ್ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಇದಕ್ಕೆ ಎಕ್ಸಾಮ್ಸ್ಗಳು ಸಹ ಇರುತ್ತೆ ನೋಡಿ. ಪ್ರೆಸೆಂಟ್ಲಿ ಇನ್ ಇಂಡಿಯಾ ಹ್ಯಾಸ್ 3 ಆಲ್ ಇಂಡಿಯಾ ಸರ್ವಿಸಸ್. ಫಸ್ಟ್ ಒನ್ ಇಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IAS ಶಾರ್ಟ್ ಫಾರ್ಮ್, IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. Second one, Indian Police Service, IPS, Indian Police Service. Third one, Indian Forest Service, IFS. ಪ್ರೆಸೆಂಟ್ಲಿ ಈಗ ಪ್ರಸ್ತುತ ಭಾರತದಲ್ಲಿ 3 ರೀತಿಯಾದಂತಹ ಅಖಿಲ ಭಾರತೀಯ ಸೇವೆಗಳಿರುವಂಥದ್ದನ್ನು ನಾವು ನೋಡ್ಬೋದು. ಭಾರತೀಯ ಆಡಳಿತ ಸೇವೆ IAS, ಭಾರತೀಯ ಪೊಲೀಸ್ ಸೇವೆಗಳು IPS, ಭಾರತೀಯ ಅರಣ್ಯ ಸೇವೆಗಳು IFS. ಹೀಗೆ 3 ರೀತಿಯಾದಂಥ ಅಖಿಲ ಭಾರತೀಯ ಸೇವೆಗಳನ್ನು ನಾವು ಭಾರತದಲ್ಲಿ ನೋಡಲಿಕ್ಕೆ ಸಾಧ್ಯ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ದಿ ಹೈಯೆಸ್ಟ್ ಪೋಸ್ಟ್, ಇದೊಂದು ಭಾರತದಲ್ಲಿ ಅತ್ಯಂತ ಉನ್ನತವಾದಂಥ ಹುದ್ದೆಯಾಗಿದ್ದು ಶ್ರೇಷ್ಠವಾದಂಥ ಹುದ್ದೆಯೂ ಸಹ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ದ ಸರ್ವಿಸ್ ಆರ್ ಕಾಲ್ಡ್ ಆಸ್ ಆಲ್ ಇಂಡಿಯಾ ಸರ್ವಿಸ್ ಆಸ್ ದೇ ಬಿಲಾಂಗ್ ಬೋತ್ ಟು ದಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ನಮೆಂಟ್ಸ್. ದಿ ಸರ್ವಿಸ್ ಆಫ್ ದೀಸ್ ಆಫೀಸಸ್ ಕುಡ್ ಬಿ utilized by both the central and state government and they can be transferred from the central state government. ನೋಡಿ, ನಿಮ್ಮಲ್ಲಿ ಕೆಲವರಿಗೆ ಇಂಟೆನ್ಷನ್ ಇರ್ಬೋದು, ಅವರದ್ದೇ ಆದಂಥ ಒಂದು ಉದ್ದೇಶ ಇರ್ಬೋದು, ಏಮ್ಸ್ ಇರ್ಬೋದು, ಗುರಿ ಇರ್ಬೋದು. ಇಸ್ ಎ ಪಾಸ್ಡ್ ಇನ್ IAS, ನಾನು IAS ಎಕ್ಸಾಮನ್ನು IAS ಪರೀಕ್ಷೆಯನ್ನು ಪಾಸ್ ಆಗಬೇಕು ಎನ್ನುವಂಥ ಉದ್ದೇಶ ಕೆಲವರಿಗೆ ಅಥವಾ ಗುರಿ ಎನ್ನುವಂಥದ್ದು ಕೆಲವರಲ್ಲಿ ಇದ್ದಿರ್ಬೋದು. ಸೊ ಈ ಒಂದು ಉನ್ನತವಾದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ, ಉನ್ನತವಾದಂಥ ಸ್ಥಾನ ಎನ್ನುವಂಥದ್ದು ಏನಿದೆ, IAS ಅನ್ನು ಪಾಸಾದರೆ ಆ IAS ಪಾಸಾದಂಥ ವ್ಯಕ್ತಿ ಆಲ್ ಓವರ್ ಇಂಡಿಯಾ, ಇಡೀ ಒಂದು ಭಾರತದಲ್ಲಿ ಎಲ್ಲಿ ಬೇಕಾದರೂ ಸಹಿತ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಟು ದಿ ಅಪಾಯಿಂಟ್ ಸೆಂಟ್ರಲ್ ಗೌರ್ನಮೆಂಟ್. ಆದರೆ ಎಲ್ಲಿ ಯಾರನ್ನು ನೇಮಕ ಮಾಡಬೇಕು ಎನ್ನುವಂಥ ಡಿಸಿಷನ್ನನ್ನು, ನಿರ್ಧಾರಗಳನ್ನು ಕೈಗೊಳ್ಳುವಂಥ ಕೆಲಸ ಇಲ್ಲಿ ಕೇಂದ್ರ ಸರ್ಕಾರ ಮಾಡುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗಾಗಿ IAS ಪಾಸ್ ಆದಂಥವರು ಕೇಂದ್ರ ಸೇವೆಗಳಲ್ಲೂ ಸಹಿತ ವರ್ಕ್ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ರಾಜ್ಯದ ಕೆಲವೊಂದಿಷ್ಟು ಕೆಲಸಗಳಲ್ಲಿಯೂ ಸಹ ಅವರು ಕೆಲಸ ಮಾಡಬಹುದು ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. 1951 ದಿ ಪಾರ್ಲಿಮೆಂಟ್ ಕ್ರಿಯೇಟೆಡ್ ದಿ ಇಂಡಿಯನ್ ಸಿವಿಲ್ ಸರ್ವಿಸ್ ಆಕ್ಟ್ ಎಂಪವರಿಂಗ್ ದಿ ಯೂನಿಯನ್ ಗೌರ್ಮೆಂಟ್ ಇನ್ ಕನ್ಸಲ್ಟೇಷನ್ಸ್ ವಿತ್ ದಿ ಸ್ಟೇಟ್ ಗೌರ್ನಮೆಂಟ್ಸ್. 1951ರಲ್ಲಿ ಪಾರ್ಲಿಮೆಂಟ್ ಎನ್ನುವಂಥದ್ದು ಭಾರತೀಯ ನಾಗರಿಕ ಸೇವೆಗಳನ್ನು ಸೃಷ್ಟಿಸಿ ಕೇಂದ್ರ ಸರ್ಕಾರಕ್ಕೆ ಶಕ್ತಿ ತುಂಬುವ ಸಲುವಾಗಿ, ನಾಗರಿಕ ಸೇವಾ ವರ್ಗ ಅಂತಂದರೆ
ಆಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ಸರ್ಕಾರಿ ಹುದ್ದೆಯಲ್ಲಿ ಬರುವಂಥವ್ರು ಅಥವಾ ಸರ್ಕಾರಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ, ಆಡಳಿತ ಸೇವೆಯಲ್ಲಿ ಯಾರೆಲ್ಲ ಬರ್ತಾರೆ ಅವರನ್ನು ನಾವು ಸಾಮಾನ್ಯವಾಗಿ ನಾಗರಿಕ ಸೇವಾ ವರ್ಗದವರು ಅಂತ ಕರೆಯುವಂಥದ್ದನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಆ ನಾಗರಿಕ ಸೇವಾ ವರ್ಗದಲ್ಲಿಯೇ ಅತ್ಯುನ್ನತವಾದಂಥ ಒಂದು ಹುದ್ದೆ ಅಥವಾ ಅತ್ಯುನ್ನತವಾದಂಥ ಒಂದು ಸೇವೆ ಯಾವುದಪ್ಪ ಅಂತಂದರೆ ಅದು ಅಖಿಲ ಭಾರತೀಯ ಅಥವಾ ಅಖಿಲ ಭಾರತ ಸೇವೆಗಳು ಅಂತ ನಾವಿಲ್ಲಿ ನೋಡಬಹುದಾಗಿದೆ. In Article 312 of Indian Constitution state that the Rajya Sabha initiates the resolutions of supported by not less than 2/3 of the members present and voting is the necessary in national interest. So Parliament may be law provide for the creations of one or more all India services. ಸಂವಿಧಾನದ ಭಾರತೀಯ ಸಂವಿಧಾನದ ಪರಿಚ್ಛೇದ ಅಥವಾ ವಿಧಿ 312 ಪ್ರಕಾರ ರಾಜ್ಯಸಭೆಗೆ ಸಾಮಾನ್ಯವಾಗಿ ಕಾನೂನುಗಳನ್ನು ಮಾಡುವಂಥ ಅಧಿಕಾರ ಎನ್ನುವಂಥದ್ದು ಲೋಕಸಭೆಗೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಹೆಚ್ಚಿನ ಅಧಿಕಾರ ಎಲ್ಲದೂ ಸಹಿತ ಲೋಕಸಭೆಗೆ ಇರುತ್ತೆ. ಆದರೆ ಇದೊಂದು ಅಖಿಲ ಭಾರತ ಸೇವೆಗೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಎನ್ನುವಂಥದ್ದು ಕೇವಲ ರಾಜ್ಯಸಭೆಗೆ ಮಾತ್ರ ಇರುತ್ತೆ. ಲೋಕಸಭೆಗೆ ಇದಕ್ಕೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ರಾಜ್ಯಸಭೆಯಲ್ಲಿ ಹಾಜರಿದ್ದಂತಹ ಸದಸ್ಯರಲ್ಲಿ 2/3 ಅಥವಾ ಸಾಮಾನ್ಯವಾಗಿ ಬಹುಮತ ಅಂತ ನಾವು ವಿಶೇಷ ಬಹುಮತ ಅಂತ ಕರಿತೀವಿ, ಸ್ಪೆಷಲ್ ಮೆಜಾರಿಟಿ, 2/3 ಕಡಿಮೆ ಇಲ್ಲದಂತೆ ಬೆಂಬಲ ಸೂಚಿಸಿ ಮತ ಚಲಾಯಿಸಬೇಕಾಗುತ್ತದೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಅವಶ್ಯಕವೆನಿಸಿದರೆ ಪಾರ್ಲಿಮೆಂಟು ಕೇಂದ್ರ ಮತ್ತು ರಾಜ್ಯಗಳಲ್ಲಿ 1 ಅಥವಾ ಅದಕ್ಕಿಂತ ಹೆಚ್ಚಿನ ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸಲು ಅವಕಾಶ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ಅಖಿಲ ಭಾರತ ಸೇವೆಗಳನ್ನು ಆಲ್ ಇಂಡಿಯಾ ಸರ್ವಿಸ್ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಕೇವಲ ರಾಜ್ಯಸಭೆಗೆ ಮಾತ್ರ ಇದೆ. ಲೋಕಸಭೆಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ಬೋದು. ಒಂದೊಮ್ಮೆ ಈಗ ನೋಡಿ, ಪ್ರೆಸೆಂಟ್ ಎಷ್ಟು ಆಲ್ ಇಂಡಿಯಾ ಸರ್ವಿಸ್ ಇದೆ? 3 ಅಲ್ವಾ? ಈಗ 3 ಅಖಿಲ ಭಾರತೀಯ ಸೇವೆಗಳು ಏನಿದೆ, ಒಂದೊಮ್ಮೆ ಏನಾದರೂ ಒಂದನ್ನು ಮೈನಸ್ ಮಾಡಬೇಕು ಅಂತ ಅನಿಸ್ತು. ಯಾರಿಗೆ? ರಾಜ್ಯಸಭೆಗೆ, ಅಂದರೆ ರಾಜ್ಯದ ಹಿತದೃಷ್ಟಿಯಿಂದ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಏನಿದೆ, ಭಾರತೀಯ ಅರಣ್ಯ ಸೇವೆ ಎನ್ನುವಂಥದ್ದು ತೆಗೆದು ಹಾಕಿಬಿಡುವ, ಒಂದು ಆಲ್ ಇಂಡಿಯಾ ಸರ್ವಿಸಿಂದ, ಅಖಿಲ ಭಾರತ ಸೇವೆಯಿಂದ ತೆಗೆದು ಹಾಕಿಬಿಡುವ ಅಂತ ಅನಿಸಿದ್ರೆ ಅದನ್ನು ತೆಗೆದುಹಾಕುವಂಥ ರೈಟ್ಸು ಅಥವಾ ಅದನ್ನು ತೆಗೆದುಹಾಕುವಂಥ ಒಂದು ಅಧಿಕಾರ ಎನ್ನುವಂಥದ್ದು ಯಾರಿಗಿದೆ? ಕೇವಲ ರಾಜ್ಯಸಭೆ, ರಾಜ್ಯ ಸರ್ಕಾರ ಅಲ್ಲ. ಪಾರ್ಲಿಮೆಂಟ್ ಅಪ್ಪರ್ ಹೌಸ್, ಸಂಸತ್ತಿನ ಮನೆಯಾದಂಥ ರಾಜ್ಯಸಭೆಗೆ ಮಾತ್ರ ಈ ಅಧಿಕಾರ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ವಿಶೇಷವಾದಂಥ ಅಧಿಕಾರ ರಾಜ್ಯಸಭೆಗೆ ಇರುವಂಥದ್ದು. ಅಥವಾ ಒಂದೊಮ್ಮೆ ಮತ್ತೊಂದನ್ನು ಸೇರಿಸಬೇಕು, 3ರ ಜೊತೆಗೆ ಮತ್ತೊಂದು 4ನೇ ಅಖಿಲ ಭಾರತ ಸೇವೆಯನ್ನು ಸೇರಿಸಬೇಕು ಅಂತಂದರೆ ಅದನ್ನೂ ಸಹ ಸೇರಿಸುವಂಥ ಅಥವಾ ತೆಗೆದುಹಾಕುವಂಥ ಅಧಿಕಾರ ಎನ್ನುವಂಥದ್ದು ಕೇವಲ ಪಾರ್ಲಿಮೆಂಟಿನ ಅಪ್ಪರ್ ಹೌಸ್, ಸಂಸತ್ತಿನ ಮೇಲ್ಮನೆಯಾದಂಥ ರಾಜ್ಯಸಭೆಗೆ ಮಾತ್ರ ಅಧಿಕಾರ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಅಖಿಲ ಭಾರತ ಸೇವೆಗಳು ಅಂತಂದರೆ ಅತ್ಯುನ್ನತವಾದಂಥ ಸೇವೆಯಾಗಿದ್ದು, ಈ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದು IAS, IPS, IFSಗಳನ್ನು ಎಕ್ಸಾಮ್ಸ್ಗಳನ್ನು ಬರೆದ ನಂತರದಲ್ಲಿ ಅವರು ಸೆಲೆಕ್ಟ್ ಆದ ಮೇಲೆ ಅವರು ಆಲ್ ಇಂಡಿಯಾದಲ್ಲಿ ಎಲ್ಲೂ ಸಹ ಅವರನ್ನು ಅಪಾಯಿಂಟ್ ಮಾಡುವಂಥ ರೈಟ್ಸ್, ಅಧಿಕಾರ ಎನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಇರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇವಿಷ್ಟು ಆಲ್ ಇಂಡಿಯಾ ಸರ್ವಿಸ್. ನೆಕ್ಸ್ಟ್ ಸೆಂಟ್ರಲ್ ಸರ್ವಿಸಸ್. ಸೆಂಟ್ರಲ್ ಸರ್ವಿಸ್ ಏನು? ಕೇಂದ್ರ ಸೇವೆಗಳು ಎನ್ನುವಂಥದ್ದು. ಇಂಡಿಯಾ ಎ ಯೂನಿಯನ್ ಆಫ್ ಸ್ಟೇಟ್ ಆ್ಯಂಡ್ ಹೆನ್ಸ್ ಇನ್ ಪ್ರೊವೈಡ್ಸ್ ಫಾರ್ ದಿ
division of power or distributions of powers. In subjects mentioned in union list are to be managed by a separate body of officials under central service. In Article 312 of Constitution empower the Parliament to create central service. ಅಖಿಲ ಭಾರತೀಯ ಸೇವೆಗಳು ಅಂತಂದರೆ ಅವರು ರಾಜ್ಯ ಸೇವೆಯಲ್ಲೂ ಸಹ ಬರ್ತಾರೆ, ಕೇಂದ್ರ ಸೇವೆಯಲ್ಲೂ ಸಹ ಬರ್ತಾರೆ. ಒಂದೊಮ್ಮೆ ಅವರು ಆ ಎಕ್ಸಾಮಲ್ಲಿ ಪಾಸಾದ ನಂತರದಲ್ಲಿ ಅವರನ್ನು ಎಲ್ಲೂ ಸಹ ರಿಕ್ರೂಟ್ಮೆಂಟ್ ಮಾಡ್ಬೋದು, ಅಪಾಯಿಂಟ್ ಮಾಡುವಂಥ ರೈಟ್ಸು ಕೇಂದ್ರ ಸರ್ಕಾರಕ್ಕೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸೆಂಟ್ರಲ್ ಸರ್ವಿಸ್ ಅಂತಂದರೆ ಕೇವಲ ಕೇಂದ್ರ ಸೇವೆಗಳು. ನಾವು 3 ಲಿಸ್ಟ್ಗಳನ್ನು ನೋಡ್ತೀವಿ ಅಲ್ವಾ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್. 3 ಪಟ್ಟಿಗಳು ಇದೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಎನ್ನುವಂಥದ್ದು. ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳ ಕುರಿತಾಗಿ ಕಾನೂನನ್ನು ಮಾಡುವಂಥ ಅಧಿಕಾರ ಎನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಅದೇ ರೀತಿಯಾಗಿ ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ವಿಷಯಗಳ ಕುರಿತಾಗಿ ಸೇವೆ ಸಲ್ಲಿಸುವಂಥದ್ದು ಅದು ಕೇಂದ್ರ ಸೇವೆಗಳು ಅಂತ ನಾವು ಕರೆಯಲ್ಪಟ್ಟುವಂಥದ್ದನ್ನು ನಾವು ನೋಡ್ತೀವಿ. ಕೇಂದ್ರ ಸೇವೆಗಳನ್ನು ಸೃಷ್ಟಿಸಲಾಗಿದೆ ಕೇಂದ್ರ ಪಟ್ಟಿಯಲ್ಲಿ, ಕೇಂದ್ರದ ವಿಷಯಗಳಲ್ಲಿ. ಈ ಕೇಂದ್ರೀಯ ಸೇವೆಯು ಪ್ರತ್ಯೇಕವಾದಂತಹ ಸಿಬ್ಬಂದಿ ವರ್ಗಗಳಿಂದ ಅಧಿಕಾರವನ್ನು ನಿರ್ವಹಣೆ ಮಾಡಬೇಕಾಗುತ್ತದೆ. ಹಾಗಾಗಿ ನಮ್ಮ ಸಂವಿಧಾನದ ವಿಧಿ 312ನೇ ವಿಧಿಯ ಪ್ರಕಾರವಾಗಿ ಆಡಳಿತಾತ್ಮಕ ಇಲಾಖೆಗಳಲ್ಲಿ ಇಂತಹ ಸೇವೆಗಳನ್ನು ಪಾರ್ಲಿಮೆಂಟ್ ಅಧಿಕಾರವನ್ನು ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಕೇಂದ್ರೀಯ ವಿಷಯಗಳು ಏನಿರುತ್ತೆ ಆ ಎಲ್ಲ ವಿಷಯಗಳಲ್ಲಿ ಸೇವೆ ಸಲ್ಲಿಸುವಂಥವರು ಯಾರಾಗಿರ್ತಾರೆ, ಕೇಂದ್ರ ಸೇವೆ ಅಂತ ಕರೆಯಲ್ಪಡುವಂಥದ್ದನ್ನು ನಾವು ನೋಡ್ತೀವಿ. ಇನ್ ದಿ ಆಫೀಷಿಯಲ್ಸ್ ಅಪಾಯಿಂಟೆಡ್ ಟು ದೇರ್ ಸರ್ವಿಸ್ ಕಮ್ ಅಂಡರ್ ದಿ ಎಕ್ಸ್ಕ್ಲೂಸಿವ್ ಕಂಟ್ರೋಲ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಇವರನ್ನು ಕೇಂದ್ರ ಸೇವೆಯಲ್ಲಿ ಬರುವಂಥ ಸಿಬ್ಬಂದಿಗಳನ್ನು ನಿಯಂತ್ರಣ ಮಾಡುವಂಥ ಅಧಿಕಾರ ಎನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ದಿ ಸೆಂಟ್ರಲ್ ಸರ್ವಿಸ್ ಆರ್ ಕ್ಲಾಸಿಫೈಡ್ ಇಂಟು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಆ್ಯಂಡ್ ಕ್ಲಾಸ್ 4. ಸಮ್ ಆಫ್ ದಿ ನೋಡಿ, ಈ ಒಂದು ಕೇಂದ್ರ ಸೇವೆಯಲ್ಲಿ ಬರುವಂಥ ಸೇವೆಗಳನ್ನು ನಾವು ದರ್ಜೆ 1, ದರ್ಜೆ 2, ದರ್ಜೆ 3 ಎಂದು ಸೆಂಟ್ರಲ್ ಸರ್ವಿಸ್ ಆರ್ ಕ್ಲಾಸಿಫೈಡ್ ಇಂಟು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಆ್ಯಂಡ್ ಕ್ಲಾಸ್ 4. 4 ದರ್ಜೆಗಳಾಗಿ ವಿಭಾಗಗಳನ್ನು ಮಾಡಿರುವಂಥದ್ದನ್ನು ನೋಡ್ತೀವಿ. ದರ್ಜೆ 1, ದರ್ಜೆ 2, ದರ್ಜೆ 3 ಮತ್ತು ದರ್ಜೆ 4 ಎಂದು ವಿಭಾಗಗಳಾಗಿ ಅಥವಾ ವರ್ಗೀಕರಣವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಅವರ ಒಂದು ಪೋಸ್ಟ್, ಅವರೊಂದು ಕೆಲಸ ಮಾಡ್ತಾರಲ್ವ, ಆ ಒಂದು ಕೆಲಸದ ಆಧಾರದ ಮೇಲೆ ಕ್ಲಾಸ್ 1, ಕ್ಲಾಸ್ 2 ಅಂತ ಡಿವಿಷನ್ ಮಾಡಿರುವಂಥದ್ದು. ಫಾರ್ ಎಕ್ಸಾಂಪಲ್, ಯಾವುದೊಂದು ಪೋಸ್ಟಲ್ ಸರ್ವಿಸ್ ಅಥವಾ ಇನ್ಯಾವುದು ಡಿಫೆನ್ಸ್ ಸರ್ವಿಸಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಹೈ ಪೋಸ್ಟಲ್ಲಿ ಯಾರಿರ್ತಾರೆ ನೋಡಿ, ಅವರು ಕ್ಲಾಸ್ 1 ಮೊದಲ ದರ್ಜೆಯವರು. 2 ಅಲ್ಲಿ ಯಾರು ಬರುವಂಥದ್ದು, ಕ್ಲಾರಿಕಲ್ ಪೋಸ್ಟ್ ಬರ್ಬೋದು. 2, 3 ಕ್ಲಾರಿಕಲ್ ಪೋಸ್ಟ್ ಬರ್ಬೋದು. ಲಾಸ್ಟ್ 4th ಪ್ಯೂನ್ ಪೋಸ್ಟ್ ಬರ್ಬೋದು. ಸೊ ಹೈ ಪೊಸಿಷನಲ್ಲಿರೋರು ಕ್ಲಾಸ್ 1, 2nd ಪೊಸಿಷನಲ್ಲಿ ಕ್ಲಾಸ್ 2, 3rd, 4th ಹೀಗೆ ಕ್ಲಾಸಿಫಿಕೇಷನನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ ಕೇಂದ್ರ ಸೇವೆಯಲ್ಲೂ ಸಹಿತವಾಗಿ. ಹಾಗಾಗಿ ದಿ ಸೆಂಟ್ರಲ್ ಸರ್ವಿಸ್ ಆರ್ ಕ್ಲಾಸಿಫೈಡ್ ಇನ್ ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್, ಇಂಡಿಯನ್ ರೆವೆನ್ಯೂ ಸರ್ವಿಸ್, ಇಂಡಿಯನ್ ರೈಲ್ವೆ ಸರ್ವಿಸ್, ಇಂಡಿಯನ್ ಡಿಫೆನ್ಸ್ ಸರ್ವಿಸ್, ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್, ಇಂಡಿಯನ್ ಪೋಸ್ಟಲ್ ಸರ್ವಿಸ್, ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್, ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಇನ್ ಎಕ್ಸೆಟ್ರಾ. ನೋಡಿ, ಹಾಗಿದ್ರೆ ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ವಿಷಯಗಳು ಯಾವೆಲ್ಲ ಇರುತ್ತೆ? ಭಾರತೀಯ ವಿದೇಶಿ ಸೇವೆಗಳಿರ್ಬೋದು, ಭಾರತೀಯ ಲೆಕ್ಕ ಪರಿಶೋಧನಾ ಸೇವೆಗಳು ಇರ್ಬೋದು, ಭಾರತೀಯ ಕಂದಾಯ ಸೇವೆಗಳು ಇರ್ಬೋದು, ಭಾರತೀಯ ರೈಲ್ವೆ ಸೇವೆಗಳು ಇರ್ಬೋದು, ಭಾರತೀಯ ರಕ್ಷಣಾ ಸೇವೆ, ಭಾರತೀಯ ಅಂಚೆ ಸೇವೆ, ಹೀಗೆ ಹಲವಾರು ಸೇವೆಗಳು ಎನ್ನುವಂಥದ್ದು ಕೇಂದ್ರ ಒಂದು
ಆಡಳಿತದಲ್ಲಿ ಅಥವಾ ಕೇಂದ್ರ ಸೇವೆಯಲ್ಲಿ ಬರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಕೇಂದ್ರ ಸೇವೆಯಲ್ಲಿ ಕೆಲಸ ಮಾಡುವಂಥವರನ್ನು ಕೇಂದ್ರ ಸರ್ಕಾರವೇ ನೇಮಕ ಮಾಡುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಆ ಕೇಂದ್ರ ಸೇವೆಯಲ್ಲೂ ಸಹ ನಾವು ಹೇಳಿದಾಗೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 2, ಕ್ಲಾಸ್ 4 ಅಂತ ಏನು ಬರ್ತದಲ್ವ, ಆ ದರ್ಜೆ 1, ದರ್ಜೆ 2, ದರ್ಜೆ 3, ದರ್ಜೆ 4 ಎನ್ನುವಂಥ ವಿಭಾಗಗಳು ಸಹ ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಹೈ ಪೋಸ್ಟಲ್ಲಿ ಇರುವಂಥವರು ಒಂದು ಸೇವೆಯಲ್ಲಿ, ಫಾರ್ ಎಕ್ಸಾಂಪಲ್ ನಾವು ಡಿಫೆನ್ಸ್ ಭಾರತೀಯ ರಕ್ಷಣಾ ಸೇವೆಯನ್ನು ನಾವು ತಗೊಂಡಾಗ ಅಲ್ಲಿ ಹೈ ಪೋಸ್ಟಲ್ಲಿ ಯಾರಿರ್ತಾರೋ ಅವರು ಕ್ಲಾಸ್ 1ರಲ್ಲಿ ಬರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿ. ಹೀಗೆ ಅವರ ಅಂಡರಲ್ಲಿ ಏನು ವರ್ಕರ್ಸ್ ಬರ್ತಾ ಹೋಗ್ತಾರಲ್ವ ಸೆಂಟ್ರಲ್ ಸರ್ವಿಸಲ್ಲಿ, ಹಾಗೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಡಿವಿಷನ್ ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಕೇಂದ್ರ ಸೇವೆಯಲ್ಲಿ ಕೆಲಸ ಮಾಡುವಂಥವರನ್ನು ಅಥವಾ ಸೇವೆ ಸಲ್ಲಿಸುವಂಥವರನ್ನು ಟು ದಿ ರಿಕ್ರೂಟ್ ಬೈ ದಿ ಸೆಂಟ್ರಲ್ ಗೌರ್ನಮೆಂಟ್. ಈ ಸೇವೆಗಳಲ್ಲಿ ಕೇಂದ್ರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥವರನ್ನು ಅಪಾಯಿಂಟ್ ಮಾಡುವಂಥವರು, ಎಕ್ಸಾಮ್ಸ್ಗಳನ್ನು ನಡೆಸಿ ಅವರನ್ನು ಆಯ್ಕೆ ಮಾಡುವಂಥ ಜವಾಬ್ದಾರಿ ಎನ್ನುವಂಥದ್ದು ಅಥವಾ ನೇಮಕ ಮಾಡುವಂಥ ಜವಾಬ್ದಾರಿ ಎನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ಸ್ಟೇಟ್ ಸರ್ವೀಸ್, ರಾಜ್ಯ ಸೇವೆಗಳು. ಸ್ಟೇಟ್ ಸರ್ವೀಸ್, ರಾಜ್ಯ ಸೇವೆಗಳು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇನ್ ಆರ್ಟಿಕಲ್ 309 ಪ್ರೊವೈಡ್ಸ್ ಫಾರ್ ದಿ ಕ್ರಿಯೇಷನ್ಸ್ ಆಫ್ ಸ್ಟೇಟ್ ಸರ್ವೀಸ್. The service have listed in state list. There are several subjects such as police have listed in state list. Police administration, sales tax, land revenue, medical service, etc. ಸೊ ನೋಡಿ, 3 ಪಟ್ಟಿಯಲ್ಲಿ ಏನು ಬರ್ತದಲ್ವ, ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿ ಎನ್ನುವಂಥದ್ದು. ಈ ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ವಿಷಯಗಳ ಕುರಿತಾಗಿ ಕೇಂದ್ರ ಸರ್ಕಾರ ಎನ್ನುವಂಥದ್ದು ನೇಮಕ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ರಾಜ್ಯ ಸೇವೆಯಲ್ಲಿ ಬರುವಂಥ ಸೇವೆಗಳ ಕುರಿತಾಗಿ ರಾಜ್ಯ ಸರ್ಕಾರ ಎನ್ನುವಂಥದ್ದು ನೇಮಕ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ರಾಜ್ಯ ಸೇವೆಯಲ್ಲಿ ಬರುವಂಥ ವಿಷಯಗಳು ಯಾವುದಪ್ಪ ಅಂತಂದರೆ ಪೊಲೀಸ್ ಇರ್ಬೋದು, ಆಡಳಿತ ಇರ್ಬೋದು, ಮಾರಾಟ ತೆರಿಗೆಗಳು ಇರ್ಬೋದು, ಭೂಕಂದಾಯಗಳು ಇರ್ಬೋದು, ಈ ಎಲ್ಲ ಅಥವಾ ವೈದ್ಯಕೀಯ ಸೇವೆಗಳು ಇರ್ಬೋದು. ಈ ಎಲ್ಲ ವಿಷಯಗಳ ಕುರಿತಾಗಿ ಅಥವಾ ಈ ಎಲ್ಲ ಆಡಳಿತದ ಕುರಿತಾಗಿ ಅಧಿಕಾರಿಗಳನ್ನು ಅಥವಾ ಕೆಲಸದ ಅಂದರೆ ವರ್ಕ್ ಮಾಡುವಂಥವರನ್ನು ನೇಮಕ ಮಾಡುವಂಥ ಅಧಿಕಾರ ಎನ್ನುವಂಥದ್ದು ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಇರುವಂಥದ್ದನ್ನು ನಾವು ನೋಡ್ತೀವಿ. ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸಗಳು ಸಹ ಇರುವಂಥದ್ದನ್ನು ಕಾಣ್ತೀವಿ. ಈ ಮೇಲಿನ ವಿಷಯಗಳಿಗೆ ಅಂದರೆ ಆಡಳಿತ ಇರ್ಬೋದು, ಮಾರಾಟ ತೆರಿಗೆ ಇರ್ಬೋದು, ಭೂಕಂದಾಯ ಇರ್ಬೋದು, ವೈದ್ಯಕೀಯ ಸೇವೆಗಳಿರ್ಬೋದು, ಮೇಲಿನ ವಿಷಯಗಳಿಗೆ ಸಂಬಂಧಿಸಿದ ಸೇವೆಗಳನ್ನು ಆಯಾಯ ರಾಜ್ಯಗಳು ನೇಮಕಗೊಂಡ ಸಿಬ್ಬಂದಿಗಳು ನಿರ್ವಹಿಸುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಕೆಲವೊಮ್ಮೆ ವೈದ್ಯಕೀಯ ಸೇವೆಗಳು ಎನ್ನುವಂಥದ್ದು ಕರ್ನಾಟಕದಲ್ಲಿ ಒಂದು ರೀತಿಯಾಗಿದ್ದರೆ ಕೇರಳದಲ್ಲಿ ಇನ್ನೊಂದು ರೀತಿಯಾಗಿರುತ್ತೆ, ಮಹಾರಾಷ್ಟ್ರದಲ್ಲಿ ಮತ್ತೆ ಬೇರೆ ಥರ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಲ್ಯಾಂಡ್ ರೆವೆನ್ಯೂ ಸಹಿತವಾಗಿ ಭೂಕಂದಾಯ ಎನ್ನುವಂಥದ್ದು ಸಹಿತ ಅಲ್ಲಿ ಮಾಡುವಂಥ ಪಾಲಿಸೀಸ್ಗಳು ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿದ್ದರೆ ಮಧ್ಯಪ್ರದೇಶದಲ್ಲಿ ಇನ್ನೊಂದು ರೀತಿಯಾಗಿ, ಆಂಧ್ರ ಪ್ರದೇಶದಲ್ಲಿ ಮತ್ತೊಂದು ರೀತಿಯಾದಂತಹ ಒಂದು ಪದ್ಧತಿಗಳು ಇರುವಂಥದ್ದು ಅಥವಾ ಕಾನೂನುಗಳು ಇರುವಂಥದ್ದನ್ನು ನಾವು ನೋಡ್ತೀವಿ. ಆಯಾ ರಾಜ್ಯದ ವಿಷಯಗಳಿಗೆ ಸಂಬಂಧಿಸಿದಂತೆ, ರಾಜ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳನ್ನು ನೇಮಕ ಮಾಡುವಂಥ ಅಧಿಕಾರ ಎನ್ನುವಂಥದ್ದು ರಾಜ್ಯ ಸರ್ಕಾರದ ಮೇಲೆ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಸ್ಟೇಟ್ ಸರ್ವೀಸ್ are classified into class 1, class 2, class 3 and class 4. ಇಲ್ಲೂ ಸಹಿತವಾಗಿ ನಾವೇನು ನೋಡ್ತೀವಿ, ರಾಜ್ಯ ಸೇವೆಯಲ್ಲೂ ಸಹಿತವಾಗಿ ದರ್ಜೆ 1, ದರ್ಜೆ 2, ದರ್ಜೆ 3 ಅಂತ ಡಿವಿಷನ್ ಮಾಡಿರುವಂಥದ್ದನ್ನು ಕಾಣ್ತೀವಿ. ಟು ದಿ ಮೆಂಬರ್ಸ್ ಆಫ್ ಕ್ಲಾಸ್ 1 and 2 ಸರ್ವೀಸ್ ಆರ್ ಗೆಜೆಟೆಡ್ ಆಫೀಸರ್ಸ್. ಸೊ ಕ್ಲಾಸ್ 3 is to the consist of clerical staff and class 4 in attendants and peons.
ಎಕ್ಸೆಟ್ರಾ. ನೋಡಿ, ಇಲ್ಲಿ ಡಿಟೇಲ್ ಆಗಿ ನಾವು ನೋಡ್ಬೋದು. ರಾಜ್ಯ ಸೇವೆಗಳಲ್ಲಿ ದರ್ಜೆ 1, ದರ್ಜೆ 2, ದರ್ಜೆ 3 ಮತ್ತು ದರ್ಜೆ 4 ಗಳೆಂದು ವರ್ಗೀಕರಣ ಮಾಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ದರ್ಜೆ 1 ಮತ್ತು 2 ಎನ್ನುವಂಥದ್ದು, ಈ ಸೇವೆಯಲ್ಲಿ ಕೆಲಸ ಮಾಡುವಂಥವ್ರು ಯಾರಾಗಿರ್ತಾರೆ? ಸೇವೆಯ ಸದಸ್ಯರು ಪತ್ರಾಂಕಿತ ಅಧಿಕಾರಿಗಳಾಗಿರ್ತಾರೆ. ಅಂದರೆ ಅವರು ಹೈ ಪೋಸ್ಟಲ್ಲಿ ಇರುವಂಥವ್ರು, ಉನ್ನತ ಹಂತದಲ್ಲಿ ಇರುವಂಥವರು, ಗೆಜೆಟೆಡ್ ಆಫೀಸರ್ಸ್ ಅಂತ ಕರಿತೀವಿ. ದರ್ಜೆ 3 ಅಂತಂದರೆ ಲಿಪಿಕ ಸಿಬ್ಬಂದಿಗಳು. ಲಿಪಿಕ ಸಿಬ್ಬಂದಿ ಅಂತಂದರೆ ನಾವು ಅಟೆಂಡರ್ಸ್ ಅಂತ ಅಟೆಂಡರ್ಸ್ ಅಲ್ಲ, ಸ್ಟಾಫ್ ವರ್ಕ್ಸ್ ಮಾಡುವಂಥವರು ಲಿಪಿಕ ಸಿಬ್ಬಂದಿಗಳು. ದರ್ಜೆ 4 ಅಂತಂದರೆ ಅಲ್ಲಿ ಕಾವಲುಗಾರರು, ಸೇವಕರು ಬರ್ತಾರೆ. ಅಂದರೆ ಅಟೆಂಡರ್ಸ್ ಮತ್ತು ಪ್ಯೂನ್ಸ್ ಅಂತ ಬರ್ತಾರೆ. ಇವರು ದರ್ಜೆ 4ರಲ್ಲಿ ಬರುವಂಥವ್ರು. ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ಲಾಸಲ್ಲಿ ಬರುವಂಥವ್ರು ಯಾರು? ಗೆಜೆಟೆಡ್ ಆಫೀಸರ್ಸ್. ಅಂದರೆ ಇಲ್ಲಿ ಲಿಪಿಕ ಸಿಬ್ಬಂದಿಗಳು ಅನ್ನುವಂಥವ್ರು ಬರ್ತಾರೆ. ಗೆಜೆಟೆಡ್ ಆಫೀಸರ್ಸ್, ಪತ್ರಾಂಕಿತ ಅಧಿಕಾರಿಗಳು. ಅದೇ ರೀತಿಯಾಗಿ ದರ್ಜೆ 3ರಲ್ಲಿ ಕ್ಲಾಸ್ 3 ಇನ್ ಲಿಪಿಕ ಅಥವಾ ಸ್ಟಾಫ್ಸ್ ಅಂತ ಬರ್ತಾರೆ. ಅದೇ ರೀತಿಯಾಗಿ ಕ್ಲಾಸ್ 4ರಲ್ಲಿ ದರ್ಜೆ 4ರಲ್ಲಿ ಪ್ಯೂನ್ಸ್ ಆ್ಯಂಡ್ ಅಟೆಂಡರ್ಸ್, ಕಾವಲುಗಾರರು ಅಥವಾ ಸೇವಕರು ಎನ್ನುವಂಥವ್ರು ಬರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಎಲ್ಲಿ ಡಿವಿಷನ್ ಮಾಡಿದ್ದಾರೆ? ಫಾರ್ ಎಕ್ಸಾಂಪಲ್, ನಾವಿಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ನಾವು ತಗೊಂಡಾಗ, ಕರ್ನಾಟಕ ಆಡಳಿತ ಸೇವೆ ಅಂತ ತಗೊಂಡಾಗ, ಆ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಹೈ ಪೋಸ್ಟಲ್ಲಿ ಯಾರಿರ್ತಾರೋ ಅವರು ಕ್ಲಾಸ್ 1 ರ್ಯಾಂಕಲ್ಲಿ ಬರುವಂಥವರನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ದಿ ಸ್ಟೇಟ್ ಸರ್ವಿಸ್ ಇನ್ ಕರ್ನಾಟಕ ಇಸ್ ಕ್ಲಾಸಿಫೈಡ್ ಇನ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ KAS, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ KSPS, ಕರ್ನಾಟಕ ಫಾರೆಸ್ಟ್ ಸರ್ವಿಸ್, ಕರ್ನಾಟಕ ಎಂಜಿನಿಯರಿಂಗ್ ಸರ್ವಿಸ್, ಕರ್ನಾಟಕ ಎಜುಕೇಷನಲ್ ಸರ್ವಿಸ್, ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಸರ್ವಿಸ್, ಕರ್ನಾಟಕ ಕೋಆಪರೇಟಿವ್ ಸರ್ವಿಸ್, ಕರ್ನಾಟಕ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್, ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಸರ್ವಿಸ್ ಇನ್ ಎಕ್ಸೆಟ್ರಾ. ಹಾಗಿದ್ರೆ ಸ್ಟೇಟ್ ಒಂದು ಸರ್ವಿಸಲ್ಲಿ, ರಾಜ್ಯ ಸೇವೆಯಲ್ಲಿ ಬರುವಂಥ ವಿಷಯಗಳು ಯಾವುದಪ್ಪ ಅಂತಂದರೆ ಕರ್ನಾಟಕ ಆಡಳಿತ ಸೇವೆ. ಕೆಲವರು ಉದ್ದೇಶ ಇರ್ಬೋದು, ಗುರಿ ಇರ್ಬೋದು, KS ಪಾಸ್ ಮಾಡುವಂಥದ್ದು. ಅಂದರೆ KS ಒಮ್ಮೆ ಪಾಸ್ ಆದರೆ ಅವರು ಹೈ ಪೋಸ್ಟಲ್ಲಿ ಇರುವಂಥವ್ರು ಎಲ್ಲಿ ಇರ್ತಾರೆ? ಇವರನ್ನು ನಾವು ಮಹಾರಾಷ್ಟ್ರಕ್ಕೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಓನ್ಲಿ ಫಾರ್ ಕರ್ನಾಟಕ. ಅಂದರೆ ಕೇವಲ ಅವರು ಎಲ್ಲಿಗೆ ಮಾತ್ರ ಸೀಮಿತರಾಗಿರ್ತಾರೆ? ಕರ್ನಾಟಕದ ಸೇವೆಗಷ್ಟೇ ಸೀಮಿತರಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದನ್ನು ನಾವು ಕರ್ನಾಟಕ ಆಡಳಿತ ಸೇವೆ ಅಂತ ಕರಿತೀವಿ, KAS. ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ KSPS ಅಂತ ಕರೆಯುವಂಥದ್ದು. KSPS ಅನ್ನು ಪಾಸ್ ಆದರೆ, ಅಂದರೆ ಕರ್ನಾಟಕ ಪೊಲೀಸ್ ಸೇವೆಯನ್ನು ಪಾಸ್ ಆದರೆ ಅವರು ಕರ್ನಾಟಕದಲ್ಲಿ ಮಾತ್ರ ಪೊಲೀಸ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕ ಫಾರೆಸ್ಟ್ ಸರ್ವಿಸ್ KFS ಅಂತಂದರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಕೆಲಸ ಮಾಡುವಂಥವರು. ಕರ್ನಾಟಕ ಎಜುಕೇಷನಲ್ ಸರ್ವಿಸ್, ಕರ್ನಾಟಕ ಶಿಕ್ಷಣ ಸೇವೆ ಇರ್ಬೋದು. ಅಂದರೆ ಸ್ಟೇಟ್ ಸರ್ವೀಸಲ್ಲಿ ಬರುವಂಥ ಕೆಲಸಗಳನ್ನು ಅಥವಾ ನಿರ್ವಹಿಸುವಂತಹ ಸಿಬ್ಬಂದಿಗಳನ್ನು ನೇಮಕ ಮಾಡುವಂಥ ಅಧಿಕಾರ ಎನ್ನುವಂಥದ್ದು ಕೇವಲ ರಾಜ್ಯ ಸರ್ಕಾರಕ್ಕೆ ಮಾತ್ರ ಇರುವಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿಯಾಗಿ ಆಲ್ ಇಂಡಿಯಾ ಸರ್ವೀಸ್, ಸೆಂಟ್ರಲ್ ಸರ್ವೀಸ್ ಆ್ಯಂಡ್ ಸ್ಟೇಟ್ ಸರ್ವೀಸ್ಗಳ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಆಲ್ ಇಂಡಿಯಾ ಸರ್ವೀಸ್ ಎನ್ನುವಂಥದ್ದು, ಅಖಿಲ ಭಾರತೀಯ ಸೇವೆ ಎನ್ನುವಂಥದ್ದು ಇಡೀ ಒಂದು ಭಾರತಕ್ಕೆ ಸಂಬಂಧಿಸಿದಂತಹ ಸೇವೆಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೆಂಟ್ರಲ್ ಸರ್ವೀಸ್ ಅಂತಂದರೆ ಓನ್ಲಿ ಸೆಂಟ್ರಲ್ ಗೌರ್ನಮೆಂಟ್, ಕೇವಲ ಕೇಂದ್ರ ಸರ್ಕಾರದ ವಿಷಯಗಳಿಗೆ ಮಾತ್ರ ಸಂಬಂಧಿಸಿದಂತೆ ಸೇವೆ ಮಾಡುವಂಥವರು. ಅದೇ ರೀತಿಯಾಗಿ ಸ್ಟೇಟ್ ಸರ್ವೀಸ್ ಅಂತಂದರೆ ರಾಜ್ಯ ಹುದ್ದೆ ಅಥವಾ ರಾಜ್ಯ ಸೇವೆಯಲ್ಲಿ ಕೆಲಸ ಮಾಡುವಂಥವರು ಆಗಿರ್ತಾರೆ. ರಾಜ್ಯ ಸೇವೆಗಳು ಅಂತ, ಸಿಬ್ಬಂದಿಗಳು ಅಂತ ನಾವು ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇವಿಷ್ಟು ಆಲ್ ಇಂಡಿಯಾ ಸರ್ವೀಸ್, ಸೆಂಟ್ರಲ್ ಸರ್ವೀಸ್ ಆ್ಯಂಡ್ ಸ್ಟೇಟ್ ಸರ್ವೀಸ್, ಅಖಿಲ ಭಾರತೀಯ ಸೇವೆಗಳು, ಕೇಂದ್ರ ಸೇವೆಗಳು ಮತ್ತು ರಾಜ್ಯ ಸೇವೆಗಳು ಎನ್ನುವಂಥದ್ದು. ಸೊ ನೆಕ್ಸ್ಟ್ ಅವರಲ್ಲಿ ಡಿಸ್ಕಸ್ ಅಬೌಟ್ ಇನ್ ಸೆಂಟ್ರಲ್, ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಮುಂದಿನ ಒಂದು ಅವಧಿಯಲ್ಲಿ ನಾವು ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ಆಡಳಿತದ ಕುರಿತಾಗಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.